ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬ್ಲೌಸ್ಗಳಿಗೆ ಲಟ್ಕನ್ಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬಿಗ್ ಸೈಜ್ ಇರುವಂತಹ ಬೀಡ್ಸು, ಹಾಗೆ ಈ ಥರ ಪರ್ಲ್ಸು ಮತ್ತು ವೀಟ್ ಬೀಡ್ಸು ಮತ್ತು 3mm ಇರುವಂತಹ ಚಿಕ್ಕ ಕ್ರೀಮ್ ಕಲರ್ ಪರ್ಲ್ಸ್ ಮತ್ತು 3mm ಇರುವಂತಹ ಗೋಲ್ಡ್ ಕಲರ್ ಬೀಡ್ಸು. ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಈ ಥರ ದಾರನ ಪೋಣಿಸಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಒಂದು ಗಂಟು ಹಾಕ್ಕೊಳ್ಳಿ. ಸಿಂಗಲ್ ತಗೋಬೇಕು. ಇದು ದಾರ ದಪ್ಪವಾಗಿರುವಂತಹ ದಾರ ಬರುತ್ತಲ್ಲ, ಕೌದಿ ಹೊಲಿತಾರಲ್ಲ ಆ ದಾರ. ಓಕೆ, ನೋಡಿ, ಮೊದಲು ಇದಕ್ಕೆ ನಾನು ಬೀಡ್ಸನ್ನು ಇವಾಗ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮೊದಲು 3mm ಇರುವಂತಹ ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಈ ಬೀಡನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಒಂದು ವೈಟ್ ಪರ್ಲು, ಬೀಡ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಕ್ರೀಮ್ ಕಲರ್ ಪರ್ಲು. ಇವಾಗ ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಕ್ರೀಮ್ ಕಲರ್ ಪರ್ಲು. ಅದಾದಮೇಲೆ ವೀಟ್ ಬೀಡು, ಗೋಧಿ ಮಣಿಗಳಂತೀವಲ್ಲ ಅದು. ಅದಾದಮೇಲೆ ಮತ್ತೆ ಒಂದು ಕ್ರೀಮ್ ಕಲರ್ ಪರ್ಲು. ಅದಾದಮೇಲೆ ಮತ್ತೆ ಒಂದು ವೀಟ್ ಬೀಡು. 3 ವೀಟ್ ಬೀಡ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. 3 ಕ್ರೀಮ್ ಕಲರ್ ಬೀಡ್ಸು, ಹಾಗೆ ಒಂದು ವೈಟ್ ಪರ್ಲು, ಹಾಗೆ ಒಂದು ಗೋಲ್ಡ್ ಕಲರ್ ಬೀಡು. ಈ ಥರ ರೆಡಿ ಮಾಡ್ಕೋಬೇಕು. ಇದು ಒಂದು ಲೈನ್ ಕಂಪ್ಲೀಟ್ ಆಯಿತು. ಇದನ್ನು ಒಂದು ಸ್ವಲ್ಪ ಉದ್ದದವರೆಗೆ ದಾರನ ನೋಡಿಕೊಂಡು ಕಟ್ ಮಾಡ್ಕೋತೀನಿ. ಮತ್ತು ಇದೇ ನೀಡಲ್ಗೆ ಪೋಣಿಸ್ಕೋಬೇಕು. ಲಾಸ್ಟಲ್ಲಿ ಮೊದಲು ಒಂದು ಗಂಟನ್ನು ಹಾಕ್ಕೋತೀನಿ. ಇದಕ್ಕೆ ಒಂದು ಗಂಟು ಕಟ್ಕೋತೀನಿ. ಮೊದಲು ಇದಕ್ಕೆ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ವೈಟ್ ಪರ್ಲು. ಅದಾದಮೇಲೆ ಒಂದು ಕ್ರೀಮ್ ಕಲರ್ ಬೀಡು. ಎಲ್ಲ ಬೀಡ್ಗಳು ಗೋಲ್ಡ್ ಕಲರ್ ಬೀಡನ್ನೇ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಈ ಥರ ಕ್ರೀಮ್ ಕಲರ್ ಪರ್ಲನ್ನು ಕೂಡ ಹಾಕ್ಕೋಬೋದು. ಇವಾಗ ವೀಟ್ ಬೀಡ್ ಹಾಕ್ತೀನಿ. ಮತ್ತೆ ಒಂದು ಕ್ರೀಮ್ ಕಲರ್ ಬೀಡು. ವೀಟ್ ಬೀಡ್ ಆದಮೇಲೆ ಕ್ರೀಮ್ ಕಲರ್ ಬೀಡು, ಮತ್ತೆ ಒಂದು ವೀಟ್ ಬೀಡು. ಟೋಟಲ್ 3 ವೀಟ್ ಬೀಡು, 3 ಕ್ರೀಮ್ ಕಲರ್ ಬೀಡು. ಓಕೆ, ಈ ಥರ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ವೀಟ್ ಬೀಡ್ ಬರಬೇಕು. ಈ ಥರ ನಾನು ಫಸ್ಟ್ ಒನ್ ಮಾಡ್ಕೊಂಡಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಸೇಮ್ ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ಮೊದಲು ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಈ ಥರ ನಾನಿವಾಗ ಟೋಟಲ್ 3 ಮಾಡ್ಕೋತೀನಿ. ಈಗ 2 ಮಾಡ್ಕೊಂಡಿದ್ದೀನಲ್ಲ, ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ. ನೋಡಿ, ಈ ಥರ 3 ರೆಡಿ ಮಾಡ್ಕೊಂಡಿದ್ದೀನಿ, ಈ ಥರ ಹ್ಯಾಂಗಿಂಗ್ಸ್ಗಳನ್ನು. ಇವಾಗ ನೆಕ್ಸ್ಟ್ ಒಂದು ಡಿಫ್ರೆಂಟಾಗಿ ಮಾಡ್ಕೋಬೇಕು. ತೋರಿಸ್ತೀನಿ ಯಾವ ಥರ ಅಂತ. ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳೋಣ. ಬೀಡ್ ಬಿಚ್ಕೋಬಾರ್ದಲ್ಲ, ಅದಕ್ಕೋಸ್ಕರ. ಓಕೆ, ಈ ಥರ ಹಾಕ್ಕೊಳ್ಳಿ. ಮೊದಲು ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಬಿಗ್ ಸೈಜ್ ಬೀಡು, ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ ಸೇಮ್ ಇವಾಗ ಕ್ರೀಮ್ ಕಲರ್ ಬೀಡು ಮತ್ತು ವೀಟ್ ಬೀಡು, ಈ ಥರ 4. ಇಲ್ಲಿ ನಾನು ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೋತಿದ್ದೀನಿ. ವೀಟ್ ಬೀಡ್ ಆದಮೇಲೆ ಕ್ರೀಮ್ ಬೀಡು ಮತ್ತು ವೀಟ್ ಬೀಡು ಮತ್ತು ಕ್ರೀಮ್ ಕಲರ್ ಬೀಡು. ಟೋಟಲ್ ಇಲ್ಲಿ 4 ಕ್ರೀಮ್ ಬೀಡ್ ಬರುತ್ತೆ, 4 ವೀಟ್ ಬೀಡ್ಸ್ ಬರುತ್ತೆ. ಇದನ್ನೊಂದು ಡಿಫ್ರೆಂಟಾಗಿ ಮಾಡ್ಕೋಬೇಕು. ಫಸ್ಟ್ ಮಾಡ್ಕೊಂಡಲ್ಲ, ಅದು 3 ಸೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೇಮ್ ಉದ್ದಕ್ಕೆ ದಾರನ ಕಟ್ ಮಾಡ್ಕೋತೀನಿ. ಒಂದು ಹೆಚ್ಚು ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಇಲ್ಲೂ ಕೂಡ ಈ ದಾರನ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ಇದು ಡಿಫ್ರೆಂಟಾಗಿ ಮಾಡ್ಕೊಂಡಿರೋದು ಮಿಡಲ್ನಲ್ಲಿ ಬರಬೇಕು. ಈ 3 ಸುತ್ತು ಬರಬೇಕು. ಆ ಥರ ನೋಡಿ ದಾರನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಈ ಆರ್ಡರಲ್ಲಿ ಇಟ್ಕೊಂಡು ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಇವಾಗ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ಡನ್ನು ಪೋಣಿಸಿ ಈ ಥರ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಈ ಎಲ್ಲ ದಾರ ಇದೆಯಲ್ಲ ಅದನ್ನು ಇದರ ಒಳಗಡೆ ಹಾಕಬೇಕು. ಯಾಕಂದರೆ ಇಷ್ಟು ದಾರಗಳು ಒಂದೇ ಸಲ ಬೀಡ್ ಒಳಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಬೀಡನ್ನು ಸುಲಭವಾಗಿ ಹಾಕ್ಕೋಬೋದು. ಹಾಗೆ ನಾವು ಪೋಣಿಸ್ಲಿಕ್ಕೆ ಹೋದರೆ ಬೇಗ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇದೇ ನೀಡಲ್ಗೆ ಒಂದು ವೈಟ್ ಪರ್ಲನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ಥರ ವೈಟ್ ಪರ್ಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಇವಾಗ ಆ ದಾರನ ತೆಗೆದುಬಿಡೋಣ, ಕಾಟನ್ ಥ್ರೆಡ್ಡನ್ನು. ನೋಡಿ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾನು 2 ಮಾಡಿಟ್ಕೊಂಡಿದ್ದೀನಿ. ಒಂದು ಮೊದಲೇ ಮಾಡಿಟ್ಕೊಂಡಿದ್ದೆ, ಇನ್ನೊಂದು ನಿಮಗೆ ರೆಡಿ ಮಾಡಿ ತೋರಿಸಿದೆ. ಒಂದು ಬ್ಲೌಸ್ಗೆ ಕಂಪ್ಲೀಟಾಗಿ ನಾವು ಹಾಕ್ಕೋಬೋದು. ನೀವು ಇನ್ನೊಂದೇನೆಂದರೆ ಬೀಡ್ಸ್ಗಳನ್ನು ನಿಮ್ಮ ಸೀರೆ ಕಲರ್ ಅಥವಾ ಬ್ಲೌಸ್ ಕಲರ್ ಮ್ಯಾಚಿಂಗ್ ನೋಡಿ ನೀವೇ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಹೊರಗಡೆಯಿಂದ ದುಡ್ಡು ಕೊಟ್ಟು ತರೋ ಬದಲು ನಾವೇ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವೇ ಒಂದು ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಸಿಯಾಗಿ ಒಂದು 5 ನಿಮಿಷದಲ್ಲಿ ನಾವೇ ನಮ್ಮ ಕೈಯಾರೆ ಲಟ್ಕನ್ಗಳನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಾಡಲಿಕ್ಕೂ ಕೂಡ ಈಸಿಯಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.